ವೀಕ್ಷಕರೇ, ನಿಮ್ಮ ರಾಜ್ ನ್ಯೂಸ್ ಯಾವುದೇ ವಿಚಾರ ಆಗಿರಲಿ ಅದರ ಆಳ ಅಗಲವನ್ನ ಅರಿಯದನೆ ನಿಮ್ಮ ಮುಂದೆ ಇಡೋದಿಲ್ಲ. ಅದಕ್ಕೆ ಸಾಕ್ಷಿ ಈ ಹಿಂದೆ ರೈತ ಪರವಾಗಿ ನಿಮ್ಮ ರಾಜ್ ನ್ಯೂಸ್ ನಿಂತ್ಕೊಂಡು ಬಿಡದಿಯ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಚುಯಲ್ ಆಗಿ ಬಿಡದಿಯಲ್ಲ ಆಗ್ತಾ ಇದ್ದಿದ್ದು ಏನು ಅಂತ ಹೇಳಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಗಳಾಗಿತ್ತು. ಸೇಮ್ ಅದೇ ರೀತಿಯಾಗಿ ಈಗಿನ ಬೆಳವಣಿಗೆ ಕಾವೇರಿ ವಿಚಾರದಲ್ಲಿ ಭುಗಿಲೆಳ್ತಾ ಇರುವಂತಹ ಕನ್ನಡಿಗರ ಆಕ್ರೋಶ. ಕೆಆರ್ಎಸ್ ಡ್ಯಾಂನಲ್ಲಿ ನೀರಿಲ್ಲ, ಬರಗಾಲದ ಪರಿಸ್ಥಿತಿ ತಾಂಡವವಾಡ್ತಾ ಇದೆ, ಉತ್ತಮವಾದಂಥ ಮಳೆ ಆಗಿಲ್ಲ, ಬರದ ಛಾಯೆ ಆವರಿಸಿದೆ, ರೈತ ಮಳೆಗೋಸ್ಕರ ಆಕಾಶ ನೋಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಇಂಥ ಸಂದರ್ಭದಲ್ಲೇ ಸಿಡಬ್ಲ್ಯೂಆರ್ಸಿ ಆದೇಶ ಹೊರಡಿಸಿದ್ದು 3,500 ಕ್ಯೂಸೆಕ್ ನೀರನ್ನ ಪ್ರತಿದಿನದಂತೆ 15 ದಿನಗಳ ಕಾಲ ಹರಿಸಬೇಕು ಅಂತ, ಸುಮಾರು 4.4 ಟಿಎಂಸಿ ನೀರನ್ನ. ಆದರೆ ಕರ್ನಾಟಕದ ವಾದ ಏನು ಅಂತ ನಿಮಗೆ ಗೊತ್ತೇ ಇದೆ, ನಮಗೆ ಕುಡಿಯೋದಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡು ಬೆಳೆಗಳಿಗೆ ಕೇಳ್ತಾ ಇದೆ, ನಮಗೆ ಕುಡಿಯೋದಕ್ಕೆ ನೀರು ಬೇಕು ಸ್ವಾಮಿ, ನಮಗೆ ನೀರಿಲ್ಲ ಅಂತಂದ್ರೆ ನಿಮ್ಗೆ ಹೆಂಗ್ ಕೊಡೋದು ಅನ್ನುವಂಥ ವಾದವನ್ನ ತಮಿಳುನಾಡು ಒಪ್ತಾ ಇಲ್ಲ. ಇಲ್ಲ, ನಮಗೆ ನೀರೇ ಇಲ್ಲ, ಬರಡು ಭೂಮಿ ಆಗ್ಬಿಟ್ಟಿದೆ, ಡ್ಯಾಮ್ಗಳೆಲ್ಲ ಬತ್ತು ಹೋಗಿದೆ ಅಂತ ಹೇಳ್ತಾ ಇತ್ತು. ನಿಮ್ಮ ರಾಜ್ ನ್ಯೂಸ್ ಅಖಾಡಕ್ಕಿಳಿತು. ಕೇವಲ ಕೆಆರ್ಎಸ್ ಡ್ಯಾಮ್ನ ವಸ್ತುಸ್ಥಿತಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನಗಳಷ್ಟೇ ಅಲ್ಲ, ಮೆಟ್ಟೂರು ಡ್ಯಾಮ್ನಲ್ಲೇನಾಯ್ತು, ನಿಮ್ಮ ರಾಜ್ ನ್ಯೂಸ್ ತಂಡ ತಮಿಳುನಾಡು ಚಲೋ ಮಾಡ್ತು. ತಮಿಳುನಾಡಲ್ಲಿ ವಸ್ತುಸ್ಥಿತಿ ಏನು ಆಕ್ಚುಯಲ್ ಆಗಿ ತಮಿಳುನಾಡು ಹೇಳ್ತಿತ್ತಲ್ಲ ನೀರೇ ಇಲ್ಲ ನಮಗೆ ಅಂತೇಳಿ, ಹೌದಾ ಆಕ್ಚುಯಲ್ ಆಗಿ ನೀರೇ ಇಲ್ವಾ ಅಲ್ಲಿ, ನೋಡೇ ಬಿಡೋಣ ಅಂತ ಹೇಳಿ ನಿಮ್ಮ ರಾಜ್ ನ್ಯೂಸ್ ತಂಡ ತಮಿಳುನಾಡಿಗೆ ಹೊರಡ್ತು. ತಮಿಳುನಾಡಿಗೆ ಹೋದಂತ ಸಂದರ್ಭದಲ್ಲಿ ನಮಗೆ ಕಂಡಿದ್ದೇನು, ಜೊತೆಗೆ ಕೆಆರ್ಎಸ್ ಡ್ಯಾಮ್ನಲ್ಲಿ ಆಗಿರೋದೇನು, ಆಗ್ತಾ ಇರೋದೇನು, ರೈತರ ಪಾಡೇನು, ಜೊತೆಗೆ ಕರ್ನಾಟಕದ ವಾದ ಏನು, ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಈ ಹೊತ್ತಿನಲ್ಲಿ ಇದೆ. ಈ ಹೊತ್ತಿನ ವಿಶೇಷ ಮೆಟ್ಟೂರು ಮರ್ಮ, ಇದು ರಾಜ್ ಬೇಟೆ. ಈಗ ನಾನ್ ತೋರಿಸೋ ಸ್ಟೋರಿಯನ್ನ ನರೇಂದ್ರ ಮೋದಿ ಅವರು ನೋಡಬೇಕು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ನೋಡಲೇಬೇಕು. ನಿಜಕ್ಕೂ ಈ ಕಾವೇರಿ ವಿಚಾರದಲ್ಲಿ ಆಗ್ತಾ ಇರೋದೇನು, ಇದು ಸಮಸ್ತ ಕನ್ನಡಿಗರನ್ನ ರೊಚ್ಚಿಗೆ ಬಿಸೋ ಸ್ಫೋಟಕ ಸುದ್ದಿ. ಕನ್ನಡಿಗರೇ ಹೇಳಿ, ಎದ್ದೇಳಿ, ಎಚ್ಚೆತ್ಕೊಳ್ಳಿ. ಗಡಿ ದಾಟಿ ನಿಮ್ಮ ರಾಜ್ ನ್ಯೂಸ್ ಟೀಮ್ ಮಾಡಿದ್ದೇನು ಗೊತ್ತಾ, ನಮಗೆ ಕಂಡಿದ್ದೇನು ಗೊತ್ತಾ, ಇಡೀ ಕನ್ನಡ ಮಾಧ್ಯಮ ಲೋಕದಲ್ಲಿ ಯಾರೂ ಮಾಡದೇ ಇರುವಂತಹ ಸಾಹಸವನ್ನ ನಿಮ್ಮ ರಾಜ್ ನ್ಯೂಸ್ ಮಾಡಿದೆ. ಗ್ರೌಂಡ್ ರಿಪೋರ್ಟ್ ಅಂತಂದ್ರೆ ಏನು, ಆಕ್ಚುಯಲ್ ಆಗಿ ಅನ್ನೋದ್ರೆ ಇದು ಕೇವಲ ಕರ್ನಾಟಕದ ಕಾವೇರಿ ವಿಚಾರ ಸಂಬಂಧ ಮಾತ್ರ ಅಲ್ಲ, ಅಥವಾ ಕೆಆರ್ಎಸ್ ಡ್ಯಾಮ್ ನಲ್ಲಿನ ವಸ್ತು ಸ್ಥಿತಿಯನ್ನ ನಿಮ್ಮ ಮುಂದೆ ಇಡೋದು ಮಾತ್ರ ಅಲ್ಲ, ತಮಿಳುನಾಡಿನ ವಾದದ ಬಗ್ಗೆಯೂ ಕೂಡ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಗ್ರೌಂಡ್ಗಿಳಿತು ನಿಮ್ಮ ರಾಜ್ ನ್ಯೂಸ್ ತಂಡ. ನಮಗೆ ಕಂಡಿದ್ದೇನು ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ. ಹೇಳುತ್ತೆ ತಮಿಳುನಾಡು ನಮ್ಮ ಡ್ಯಾಮ್ ಬತ್ ಹೋಗಿದೆ, ನೀರೇ ಇಲ್ಲ ಅಂತ. ಹೌದಾ, ನೀರೇ ಇಲ್ವಾ ಮೆಟ್ಟೂರು ಡ್ಯಾಮ್ನಲ್ಲಿ? ತಮಿಳುನಾಡಲ್ಲಿ ನೀರಿನ ಕೊರತೆ ಇದೆಯಾ? ನಮ್ಮ ಕರ್ನಾಟಕದ ಪರಿಸ್ಥಿತಿ ಹೆಂಗಿದೆ ಅಂತ ನೀವು ನೋಡ್ತಾ ಇದ್ದೀರಲ್ವಾ, ಕೆಆರ್ಎಸ್ ಡ್ಯಾಮ್ ಹೆಂಗಿದೆ ಅಂತ ನೋಡ್ತಾ ಇದ್ದೀರಲ್ವಾ? ಹಾಗಾದ್ರೆ ತಮಿಳುನಾಡಿನಲ್ಲಿ ಹೆಂಗಿದೆ ಗೊತ್ತಾ? ಎಕ್ಸಾಕ್ಟ್ಲಿ ಸೇಮ್ ನೀವು ನೋಡ್ತಾ ಇರೋ ರೀತಿಯಾಗೇ ಇದೆ. ಇಡ್ತೀನಿ ನಿಮ್ಮ ಮುಂದೆ. ಅದಕ್ಕೂ ಮುಂಚೆ ಒಂದಷ್ಟು ಕಾವೇರಿ ಕೊಳ್ಳದ ಜನ
ನೀವೇ ನೋಡ್ತಾ ಇದ್ದೀರಲ್ಲ ಎಕ್ಸಾಕ್ಟ್ ಆಗಿ ಸಿಚುವೇಶನ್ ಹೇಗಿದೆ ಅಂತ ನಿಮ್ಮ ಕಣ್ಣಿಗೆ ಕಟ್ಟಿದಂತ ದೃಶ್ಯಗಳನ್ನ ತೋರಿಸ್ತೀನಿ. ರಾಜ್ಯದಲ್ಲಿ ಹನಿ ಹನಿ ನೀರಿಗೂ ಪರದಾಡ್ತಾ ಇದೆ. ಆದರೆ ತಮಿಳುನಾಡು ಹೇಗಿದೆ? ನಿಮ್ಮ ರಾಜ್ ನ್ಯೂಸ್ ಸ್ಪೆಷಲ್ ಟೀಮ್ ತಮಿಳುನಾಡಿನ ರಿಯಾಲಿಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಮೆಟ್ಟೂರು ಡ್ಯಾಂನಿಂದ ರಾಜ್ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಕಾವೇರಿಗೆ ತಮಿಳುನಾಡು ಹೆಂಗ್ ಕನ್ನ ಹಾಕಿದೆ, ಕರ್ನಾಟಕಕ್ಕೆ ಹೆಂಗೆ ಗುನ್ನ ಕೊಟ್ಟಿದೆ ಗೊತ್ತಾ? ಅಂತೆ ಕಂತೆಗಳ ವಿಚಾರವನ್ನ ನಾವಿಲ್ಲಿ ಹೇಳ್ತಾ ಇಲ್ಲ. ನಾನೇ ಸ್ವತಃ ತಮಿಳುನಾಡಿಗೆ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಕಣ್ಣಿಗೆ ಕಂಡಿದ್ದನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಈ ಕ್ಷಣದಲ್ಲಿ ಮಾಡ್ತೀನಿ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ನಿಮ್ಮ ರಾಜ್ ನ್ಯೂಸ್ ತಂಡ ಯಾವಾಗಲೂ ಕೂಡ ಜನಪರವಾಗಿ ರೈತ ಪರವಾಗಿ ಕೆಲಸ ನಿರಂತರವಾಗಿ ಮಾಡ್ತಾನೆ ಇರುತ್ತೆ ಅನ್ನೋದಕ್ಕೆ ಬಿಡದಿಯ ಇಶ್ಯೂನೇ ಕಾರಣ. ಅದೇ ಬೆಸ್ಟ್ ಎಕ್ಸಾಂಪಲ್. ಇದನ್ನ ಬೆಂತಟ್ಕೊಂಡು ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ ರಾಜ್ ನ್ಯೂಸ್ ಕನ್ನಡ. ಹಂಗೆ ಭೀಕರ ಬರಗಾಲದಲ್ಲಿ ಕೆಆರ್ಎಸ್ ಡ್ಯಾಮ್ ಖಾಲಿ ಆಗೋಗಿದೆ. ಬರಿದಾಗಿರೋ ಕೆಆರ್ಎಸ್ ನೆಲದಿಂದಲೇ ನಿಮ್ಮ ರಾಜ್ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಬೆಂಗಳೂರು, ಮೈಸೂರು, ಮಂಡ್ಯ ಇದೆಲ್ಲದಕ್ಕೂ ಆಧಾರ ಕೆಆರ್ಎಸ್. ಬರೋದಕ್ಕೂ ಮುಂಚೆ ಪ್ರಸ್ತುತ ನಮ್ಮ ಕರ್ನಾಟಕದ ಕೆಆರ್ಎಸ್ ಡ್ಯಾಮ್ ವಿಚಾರಕ್ಕೆ ಬಂದ್ಬಿಡ್ತೀವಿ. ಅಲ್ಲಿನ ವಸ್ತುಸ್ಥಿತಿ ಏನು, ವಾಸ್ತವಾಂಶ ಏನು ಅಂತಂತಂದ್ರೆ ಕೃಷ್ಣ ಸಾಗರ ಅಣೆಕಟ್ಟು ಇದೆಯಲ್ಲ ಕಂಪ್ಲೀಟ್ ಬರಿದಾಗಿ ಹೋಗಿದೆ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಬೇರೆ ಎಲ್ಲೂ ನೋಡಕ್ಕೂ ಸಿಗದಂತಹ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ಕೆಆರ್ಎಸ್ ಡ್ಯಾಮ್ನ ವಾಸ್ತವಾಂಶ ನೋಡಿ. ಕೆಆರ್ಎಸ್ ಡ್ಯಾಮ್ ಕಂಪ್ಲೀಟ್ ಖಾಲಿ. ನೀರೇ ಇಲ್ಲ. ನೀರೇ ಇಲ್ಲದೆ ಇರುವಂತ ಬರಡಾಗಿರುವಂತ ಕೆಆರ್ಎಸ್ ಡ್ಯಾಮ್ ನಿಂದ ನೀರ್ ಹೆಂಗ್ ಬಿಡೋದು? ಇರೋದು ಅಲ್ಪ ಸ್ವಲ್ಪ ನೀರು, ಅದನ್ನ ನಾವು ಕುಡಿಯಕ್ಕೆ ಇಟ್ಕೊಂಡಿದೀವಿ. ಕುಡಿಯೋ ನೀರನ್ನು ಕೇಳ್ತಾ ಇದೆ ತಮಿಳುನಾಡು. ಅದಕ್ಕೆ ರೈತರು ದಂಗೆ ಎದ್ದಿರೋದು, ಜೊತೆಗೆ ಕನ್ನಡ ಪರ ಹೋರಾಟಗಾರರು ಆಕ್ರೋಶಗೊಂಡಿರೋದು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಹೇಳಿ 13ನೇ ತಾರೀಕು ಕರ್ನಾಟಕ ಬಂದ್ಗೂ ಕೂಡ ಕರೆ ಕೊಟ್ಟಿದ್ದಾರೆ. ಇರಲಿ, ಆದರೆ ಸುಳ್ಳು ಹೇಳಬಾರದು ಅನ್ನೋದಷ್ಟೇ. ತಮಿಳುನಾಡು ಏನ್ ಹೇಳ್ತಾ ಇದೆ, ತಮಿಳುನಾಡು ವಾದ ಏನಾಗ್ತಾ ಇದೆ ನಿಮ್ಗೆ ಹೇಳಿದೆ. ನಮ್ಮಲ್ಲಿ ರೈತರು ಕಂಗೆಟ್ಟು ಹೋಗಿದ್ದಾರೆ, ಜಮೀನೆಲ್ಲವೂ ಕೂಡ ಬರಡಾಗೋಗಿದೆ, ನಮಗೆ ಬೆಳೆಗೆ ಕೈ ಸಿಗ್ತಾ ಇಲ್ಲ ರೈತರಿಗೆ. ಆದ್ರೆ ನಮ್ಮದೇ ಖಾಲಿ ಇದೆ ಡ್ಯಾಮು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಡ್ಯಾಮ್ ಎಲ್ಲ ಬತ್ ಹೋಗಿದೆ, ಬರಿದಾಗಿದೆ, ಖಾಲಿ ಹೊಡಿತಾ ಇದೆ. ಇರೋದೊಂದು ಸ್ವಲ್ಪ ನೀರು ಅಷ್ಟೇ. 18 TMC ನೀರು, ಡೆಡ್ ಸ್ಟೋರೇಜ್ 5, 13 TMC ಆಯ್ತು. ಅದರಲ್ಲಿ ಕುಡಿಯೋ ನೀರಿಗೆ ಬಳಕೆ ಆಗೋದು ಕೇವಲ 11 TMC ನೀರು. ಅದರಲ್ಲಿ 4.4 TMC ನೀರು ನಾವು ತಮಿಳುನಾಡು ಕೊಡಬೇಕು. ಇನ್ನು ಉಳ್ಕೊಂಡಿರೋದು 6 TMC ನೀರು. ಅದರಲ್ಲಿ ನಾವು ಮೈಸೂರು ಭಾಗಕ್ಕೆ, ಶ್ರೀರಂಗಪಟ್ಟಣ ಭಾಗ, ರಾಮನಗರ, ಮಂಡ್ಯ ಭಾಗ, ಬೆಂಗಳೂರಿನ ಜನ ಕುಡಿಯೋ ನೀರು ನಾನು ಹೇಳದ್ನಲ್ಲ, ದಿನಕ್ಕೆ 18,500 ಲೀಟರ್ನಷ್ಟು ನೀರು ಬೇಕು ಬೆಂಗಳೂರಿಗೆ. ಹಿಂಗಿರೋ ಸಂದರ್ಭದಲ್ಲಿ ತಮಿಳುನಾಡಿಗೆ ನಾವು ನೀರು ಹೇಗೆ ಬಿಡಕ್ಕಾಗತ್ತೆ ಅನ್ನೋ ವಾದ. ಹಾಗಾದ್ರೆ ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಕೆಆರ್ಎಸ್ ಡ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಂಡ್ಯ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ತೋರಿಸ್ತೀನಿ ಮೊದಲಿಗೆ. ನಮ್ಮ ರಾಜ್ ವಾಹಿನಿಯಿಂದ ರಿಯಾಲಿಟಿ ಚೆಕ್ಗೋಸ್ಕರ ನಾವು ಕೆಆರ್ಎಸ್ ಅಣೆಕಟ್ಟೆಗೆ ಬಂದಿದ್ದೀವಿ. ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಪ್ರಸ್ತುತವಾಗಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ, ಮತ್ತು ರೈತರ ಬೆಳೆಗೆ ನೀರನ್ನು ಕೊಡಲಿಕ್ಕೆ ಆಗಲ್ವಾ ಅನ್ನುವ ವಿಚಾರವಾಗಿ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಈ ಹಿಂದೆನೂ ಕೂಡ ಬೆಳೆಗೆ ನೀರನ್ನು ಕೊಡಲಿಲ್ಲ, ಸಾಕಷ್ಟು ಬೆಳೆ ಹಾನಿಯಾಗಿದೆ. ಆಗಿದ್ದರಿಂದ ಈಗ ಏನು ವಾಸ್ತವ ಸ್ಥಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಈಗ ನಮ್ಮ ವಾಹಿನಿ ಮಾಡ್ತಿರೋಂಥ. ನಾನೀಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇರುವಂಥ ಒಂದು ಸ್ಥಳ ಅಂದರೆ KRS ಅಣೆಕಟ್ಟೆಯ ಒಳಭಾಗ, ಅಂದರೆ ಗೇಟ್ಗಳ ಹಿಂಭಾಗದಲ್ಲಿ ನಾನು ಇರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ KRS ಅಣೆಕಟ್ಟೆಯನ್ನು ಯಾವ ರೀತಿ ನೀರಿಲ್ಲದೆ ಬಣಗುಡ್ತಿದೆ ಅಂತ. ಯಾಕೆ ಅಂತಂದರೆ ಸದಾ ಇದು
ಸಾಗರದಂತೆ ಕಂಗೊಳಿಸ್ತಿತ್ತು. ಇದೀಗ ಏನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಕೈಕೊಟ್ಟ ಕಾರಣ ಸಂಪೂರ್ಣವಾಗಿ ಖಾಲಿಯಾಗಿ ಇರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಗೇಟ್ಗಳು, ಆ ಗೇಟ್ಗಳು ಎಲ್ಲವೂ ಕೂಡ ಬರಿದಾಗಿ ಕಾಣ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಬಂಡೆಗಳ ದರ್ಶನ ಆಗ್ತಾ ಇದೆ. ಕಾರಣ ಏನಂತಂತಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣನ ಕೃಪೆ ಇನ್ನೂ ಕೂಡ ದೊರೆತಿಲ್ಲ. ಹಾಗಾಗಿ ಈ ಒಂದು ಪರಿಸ್ಥಿತಿ ಈಗ ಎದುರಾಗಿದೆ. ಜೊತೆಗೆ ಕಾವೇರಿ ನದಿಯನ್ನು ಅಂದರೆ KRS ಅಣೆಕಟ್ಟೆಯಿಂದ ಹರಿಬಿಡುತ್ತಿದ್ದಂತಹ ಏನು ವಿಶ್ವೇಶ್ವರ ನಾಲೆಯಲ್ಲಿ ಹರಿಬಿಡುತ್ತಿದ್ದಂತಹ ನೀರಿನಿಂದಾಗಿ ಬೆಳೆಗಳಿಗೆ ಅವಲಂಬಿತರಾಗಿದ್ದ ರೈತರು ಕೂಡ ಈಗ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಕಾರಣ ಏನಂತಂತಂದರೆ ಬೆಳೆದು ನಿಂತಹ ಬೆಳೆಗಳಿಗೆ ಸರ್ಕಾರ ನೀರನ್ನು ಕೊಟ್ಟಿಲ್ಲ. ಪ್ರಸ್ತುತವಾಗಿ ಕಳೆದ 15 ದಿನಗಳ ಹಿಂದೆ 82 ಅಡಿ ನೀರಿದ್ರೂ ಕೂಡ ಬೆಳೆಗಳಿಗೆ ನೀರನ್ನು ಹರಿಸುವ ಒಂದು ಮನಸ್ಸನ್ನು ಸರ್ಕಾರ ಮಾಡಲಿಲ್ಲ. ಹಾಗಾಗಿ ಬೆಳೆದು ನಿಂತಿರುವಂತಹ ಬೆಳೆಗಳೆಲ್ಲವೂ ಕೂಡ ಸುಟ್ಟಿ ಕರಕಲಾದವು. ಈಗ ನಾನು ಡ್ಯಾಮ್ನ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಡ್ಯಾಮ್ನ ಬಣ್ಣ ಯಾವ ರೀತಿ ಇದೆ, ಒಳಭಾಗದಲ್ಲಿ ಬಂಡೆಗಳ ದರ್ಶನ ಯಾವ ರೀತಿ ಆಗ್ತಾ ಇದೆ, ಅದೇ ಮಾದರಿಯಲ್ಲಿ ಇವತ್ತು ರೈತರ ಬೆಳೆಗಳು ಕೂಡ ಇರುವಂಥದ್ದು. ಇದರಿಂದಾಗಿ ರೈತರು ನಿಜಕ್ಕೂ ಕೂಡ ಆರ್ಥಿಕ ಸಂಕಷ್ಟವನ್ನು ಎದುರಿಸುವ ಪರಿಸ್ಥಿತಿ ಬಂದಿದೆ. ಆದರೆ ರೈತ ಮುಖಂಡರು, ರೈತರು ಎಲ್ಲರೂ ಕೂಡ ಈ ಒಂದು ಹೊಣೆಯನ್ನು ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ಕಾರಣ ಏನಂತಂದರೆ 87 ಅಡಿ ಇದ್ದ ಸಂದರ್ಭದಲ್ಲೂ ಬೆಳೆಗಳ ರಕ್ಷಣೆಗಾಗಿ ನೀರನ್ನು KRS ಅಣೆಕಟ್ಟೆಯಿಂದ ಹರಿಸಲಾಗಿತ್ತು. ಆದರೆ ಇದೀಗ ಹರಿಸಲು ಬಿಡುತ್ತಿಲ್ಲ. ಕಾರಣ ಏನಂತಂದರೆ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಏನು ವಾದವನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಬಹುಮುಖ್ಯವಾಗಿ ತಮಿಳುನಾಡು ಅವರ ಪ್ರತೀತಿಯ ಮತ್ತು ವಾಡಿಕೆಯ ನೀರನ್ನು ಕೊಡಬೇಕು ಅನ್ನುವ ಒಂದು ಅಹವಾಲನ್ನು ಇಟ್ಟಿದೆ. CWMA CWC ಮುಂದೆ ಎರಡೂ ಕಡೆಯೂ ಕೂಡ ಈಗ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಪ್ರತಿನಿತ್ಯವೂ ಕೂಡ 3,500 ಕ್ಯೂಸೆಸ್ ನೀರನ್ನು ಬಿಡಬೇಕು ಅಂತೇಳಿ ಆದೇಶ ಆಗಿದೆ. ಇದೀಗ ಆ ಒಂದು ವಿಚಾರವಾಗಿ DK ಶಿವಕುಮಾರ್ ಸರ್ವಪಕ್ಷಗಳ ಸಭೆಯನ್ನು ಕರೀತಾ ಇದ್ದಾರೆ. ಜೊತೆಗೆ ಎಲ್ಲರನ್ನ ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ನೀರನ್ನು ಬಿಡುವುದಿಲ್ಲ ಅನ್ನುವ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ರೈತರ ಪ್ರಶ್ನೆ ಇಷ್ಟೇ, ಏನು ಈ ಒಂದು ನೀರನ್ನು ಬಿಡದೇ ಇರೋ ಕಾರಣ ಏನು ನಮ್ಮಲ್ಲಿ KRS ಅಣೆಕಟ್ಟೆಯಲ್ಲಿ ನೀರು ಇದ್ದರೂ ಕೂಡ ನೀರನ್ನು ಬಿಡದೇ ಇರೋ ಕಾರಣ ನೀವು ಬೆಳೆಗಳಿಗೆ ಪರಿಹಾರವನ್ನು ಕೊಡಬೇಕು, ಬೆಳೆದು ನಿಂತಿರುವ ಬೆಳೆಗಳಿಗೆ ಪರಿಹಾರವನ್ನು ಕೊಡಬೇಕು. ತದನಂತರ ಜಿಲ್ಲೆಯನ್ನು ಬರ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಅನ್ನುವುದನ್ನು ಈಗ ರೈತರ ಒತ್ತಾಸೆ ಆಗಿರುವಂಥದ್ದು. ಯಾಕೆ ಅಂತಂದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬರಿದಾಗಿದೆ. ಅದೇ ರೀತಿ ಈ ದಿನದ KRS ಅಣೆಕಟ್ಟೆಯ ಏನು ಇರುವಂಥ ನೀರಿನ ಸಾಂದ್ರತೆ ಎಷ್ಟು ಅಂದರೆ 95 ಅಡಿ. 95 ಅಡಿ ನೀರು ಈಗ KRS ಅಣೆಕಟ್ಟೆಯಲ್ಲಿ ಭರ್ತಿಯಾಗಿದೆ. ನೀವು ನೋಡ್ಬೋದು ಈ ಕಡೆ ಭಾಗದಲ್ಲಿ ನೀರು ಇರುವಂಥದ್ದು. ಈ ನೀರು ಈಗ ಸದ್ಯದ ಪರಿಸ್ಥಿತಿಗೆ ಕುಡಿಯುವ ನೀರಿನ ಆದ್ಯತೆಗಾಗಿ ಏನು ಶೇಖರಣೆ ಮಾಡಿ ಇಡಲಾಗಿದೆ. ಆದರೆ ಏನು ತಮಿಳುನಾಡು 2ನೇ ಬೆಳೆ ಬೆಳೆಯಲಿಕ್ಕೆ ಅವರು ನೀರನ್ನು ಕೇಳ್ತಾ ಇರುವಂಥದ್ದು. ಇಲ್ಲಿಯ ರೈತರ ವಾದ ಏನಂತ ಹೇಳಿದ್ರೆ, ಏನು ನಮ್ಮ ಬೆಳೆಗಳಿಗೆ ನೀರನ್ನು ನೀವು ಕೊಡೋದಿಲ್ಲ, ಆದರೆ ನೀವು ನಮ್ಮ ಕುಡಿಯೋಕ್ಕೂ ಕೂಡ ನೀರನ್ನು ಕೊಡೋದಿಲ್ಲ. ಈಗ ಏನು ತಮಿಳುನಾಡಿಗೆ ಅವರಿಗೆ ಬೆಳೆ ಬೆಳೀಲಿಕ್ಕೆ ನೀವು ಅವಕಾಶವನ್ನು ಕೊಡುವುದು ಎಷ್ಟು ಸರಿ? ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರ್ದು ಅನ್ನುವಂಥ ವಾದ. ಪ್ರಸ್ತುತವಾಗಿ ನಾನು ಹೇಳಬೇಕು ಅಂದರೆ ಕಳೆದ ವರ್ಷ ಇದೇ ಸಂದರ್ಭಕ್ಕೆ ಏನು KRS ಅಣೆಕಟ್ಟೆಯಲ್ಲಿ 121 ಅಡಿ ನೀರು ಇತ್ತು ಅನ್ನುವಂಥ ಅಂಕಿಅಂಶ ಇದೆ. ಆದರೆ ಪ್ರಸ್ತುತವಾಗಿ ಈ ವರ್ಷ ಕೇವಲ 95 ಅಡಿ ಮಾತ್ರ ಇರುವಂಥದ್ದು. ಈಗಿರುವಂಥ ಸಂದರ್ಭದಲ್ಲಿ ನಮ್ಮ ರಿಯಾಲಿಟಿ ಚೆಕ್ ಮುಖಾಂತರ ಕಂಡು ಬಂದಿದ್ದೇನಂತಂದರೆ ಸದ್ಯದ ಪರಿಸ್ಥಿತಿಯಲ್ಲಿ KRS ಅಣೆಕಟ್ಟೆಯಲ್ಲಿ ಕುಡಿಯುವ ನೀರಿಗಾಗಿ ಮಾತ್ರ ನೀರು ಶೇಖರಣೆ ಆಗಿದೆ. ಬೆಳೆಗಳಿಗೂ ಕೊಡಲು ಕೂಡ ಸಂಕಷ್ಟದ ಪರಿಸ್ಥಿತಿ ಇದೆ. ಆದರೆ ರಾಜ್ಯ ಸರ್ಕಾರ ಇವ್ಯಾವುದನ್ನು ಮನಗಳ್ಳದೆ ರೈತರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನದಲ್ಲಿ ಇರುವಂಥದ್ದು. ಹಾಗಾಗಿ ಈಗಲಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ತಮಿಳುನಾಡಿಗೆ ನೀರನ್ನು ಹರಿಸುವ ಒಂದು ನಿರ್ಧಾರವನ್ನು ಕಡಾಖಂಡಿತವಾಗಿ ನಿರಾಕರಣೆ ಮಾಡಬೇಕು. ಯಾಕೆಂದರೆ ರಾಜ್ ನ್ಯೂಸ್ ರಿಪೋರ್ಟ್ ನಿಮಗೆ ಏನು ಗ್ರೌಂಡ್ ರಿಯಾಲಿಟಿ ಚೆಕ್ಕನ್ನು ಮಾಡಿ ನಾವು ತೋರಿಸ್ತಾ ಇದ್ದೀವಿ ಪ್ರಸ್ತುತವಾಗಿ KRS ಅಣೆಕಟ್ಟೆಯ ವಾಸ್ತವ ಸ್ಥಿತಿ ಹೇಗಿದೆ ಅಂತ. ಆಗಿರುವಾಗ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒತ್ತಡಕ್ಕೂ ಮಣಿಯದೆ ತಮಿಳುನಾಡು ರಾಜ್ಯಕ್ಕೆ ನೀರನ್ನು ಕೊಡದೆ ಕರ್ನಾಟಕಕ್ಕಾಗಿ ಮೀಸಲಿರಿಸಿಕೊಂಡು ಕುಡಿಯುವ ನೀರಿಗಾಗಿ ಮತ್ತು ರೈತರ ಬೆಳೆಗೆ ಅನುಕೂಲ ಆಗುವ ರೀತಿಯ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವುದು ರಾಜ್ ನ್ಯೂಸ್ನ ಆಗ್ರಹವಾಗಿದೆ.